ಕೆಲವು ಹೇಳಿಕೆಗಳಿರ್ಬೋದು. ಆಂತರಿಕ ಪ್ರಜಾಪ್ರಭುತ್ವ ನಮ್ಮಲ್ಲಿದೆ. ಅವರು ನಮ್ಮ ನಾಯಕರ ಮುಂದೆ ಹೇಳಲಿಕ್ಕೆ ಅವ್ರು ಬಯಸಿದ್ರು, ಅದು ಅದ್ರ ತಕ್ಕಂಗೆ ಆಗ್ತಾ ಇದೆ. ಅದು ಭಾಳ ಸ್ಪಷ್ಟವಾಗಿ ಖರ್ಗೆ ಸಾಹೇಬರು ಕೂಡ ಮೊನ್ನೆ ಸೂಚನೆಯನ್ನು ಕೊಟ್ಟಿದ್ದಾರೆ. ನಮ್ಮ ಜವಾಬ್ದಾರಿ ಏನಿದೆ, ಅಭಿವೃದ್ಧಿಯಾಗಿದೆ, ಅದ್ರ ಬಗ್ಗೆ ನೀವು ಚಿಂತನೆ ಮಾಡಿ, ಮಿಕ್ಕಿದೇನೇ ಬದಲಾವಣೆಗಳಿರ್ಬೋದು, ಅದೇ ಏನೇ ನಿರ್ಧಾರಗಳಿರ್ಬೋದು, ಅದು ನಾವು ನಮ್ಮ ಹಂತದಲ್ಲಿ ತಗೋತೀವಿ. ಅದ್ರ ಬಗ್ಗೆ ಯಾರು ತಲೆ ಕೆಡಿಸ್ಕೋಬೇಡಿ ಅಂತಲೇ ಹೇಳಿರೋದು. ದೆರ್ ಈಸ್ ನಥಿಂಗ್ ರಾಂಗ್ ವಿತ್ ದ್ಯಾಟ್. ಆದರೆ ಬಿ ಜೆ ಪಿನಲ್ಲಿ ನಡೀತಾ ಇರೋದೇನಿದೆ, ಭಾಳ ಗಂಭೀರವಾದಂಥ ಆರೋಪಗಳು ಬರ್ತಾ ಇದೆ ನೋಡಿ. ಇದು ಸುಮ್ಮನೆ ಆಂತರಿಕ ಬಿ ಜೆ ಪಿ ಕಚ್ಚಾಟ ಇದ್ದಿದ್ರೆ ನಾವು ಕಮೆಂಟ್ ಮಾಡೋಕ್ಕೆ ಹೋಗ್ತಾ ಇರಲಿಲ್ಲ. ಆದರೆ ನಿನ್ನೆ ಮೊನ್ನೆ ಬಂದಂಥ ಆರೋಪಗಳನ್ನು ತಾವು ಗಮನಿಸಿದ್ರೆ ಇಟ್ ಈಸ್ ಕ್ರಿಮಿನಲ್ ಇನ್ ನೇಚರ್. ಒಬ್ಬ ಹಿರಿಯ ಶಾಸಕರು, ಒಬ್ಬ ಬಿ ಜೆ ಪಿ ಅಧ್ಯಕ್ಷರು, ಅವರು ಕೂಡ ಶಾಸಕರೇ, ಅವ್ರ ಮೇಲೆ ಆರೋಪ ಏನು ಮಾಡ್ತಾ ಇದ್ದಾರೆ, ನೀವು ಫೋರ್ಜರಿ ಮಾಡಿದ್ದೀರಾ, ಮಾಜಿ ಮುಖ್ಯಮಂತ್ರಿಗಳ ಸಿಗ್ನೇಚರನ್ನು ತಾವು ಡೂಪ್ಲಿಕೇಟ್ ಮಾಡಿ ಎಷ್ಟು ಕಾಮಗಾರಿಗಳು ಸ್ಯಾಂಕ್ಷನ್ ಮಾಡಿದ್ದೀರಾ ಅಂತ ಅವ್ರು ಕೇಳ್ತಾರೆ. ಮತ್ತು ಭಾಳ ಗಂಭೀರವಾದದಲ್ವ, ಒಬ್ಬ ಮುಖ್ಯಮಂತ್ರಿಯ ಸಿಗ್ನೇಚರು ಡೂಪ್ಲಿಕೇಟ್ ಮಾಡ್ತಾರೆ ಯಾರೋ ಒಬ್ಬ ವ್ಯಕ್ತಿ ಅಂದರೆ, ಅದು ಅವ್ರ ಮಗನೇ ಇರ್ಬೋದು, ಯಾರೇ ಇರ್ಬೋದು, ಅದು ನಾವು ಗಂಭೀರವಾಗಿ ತಗೋಬೇಕಾ ಇಲ್ಲ? ಫೋರ್ಜರಿ ಅಂತ ಹೇಳ್ತಾರೆ. ಮತ್ತು ಒಬ್ಬ ಶಾಸಕರಾಗಿ ಇನ್ನೊಬ್ಬ ಶಾಸಕರ ಮೇಲೆ ನೀನು ಕಲೆಕ್ಷನ್ ಮಾಸ್ಟರ್ ಅಂತ ಹೇಳ್ತಾರೆ, ಅಂದರೆ ಎಕ್ಸ್ಟಾರ್ಷನ್ನು. ಗಂಭೀರ ಆರೋಪ ಅಲ್ವಾ ಇದು? ಮತ್ತು ಭ್ರಷ್ಟಾಚಾರದ ಆರೋಪ ಮಾಡ್ತಾರೆ ಅವರು. ನಿಮ್ಮ ಅವಧಿನಲ್ಲಿ ನಿನ್ನಿಂದ ನಿಮ್ಮ ತಂದೆಯವರಿಗೆ ಜೈಲಾಯಿತು ಅಂತ ಹೇಳ್ತಾರೆ. ಅಂದರೆ ಇದ್ರ ನಿಗೂಢ ಏನು? ಎಕ್ಸ್ಟಾರ್ಷನ್ನೂ ಆಗಿದೆ, ಡೂಪ್ಲಿಕೇಟ್ ಸಿಗ್ನೇಚರು ಮಾಡಿದ್ದಾರೆ. ಒಬ್ಬ ಸ್ಟೇಟ್ ಹೆಡ್ದು, ಮುಖ್ಯಮಂತ್ರಿ ಅಂದರೆ ಯಾರು? ಈಸ್ ಹೆಡ್ ಆಫ್ ದ ಸ್ಟೇಟ್ ಹೆಡ್ದು ಸಿಗ್ನೇಚರ್ ಫೋರ್ಜರಿ ಮಾಡಿಬಿಟ್ಟು, ಎಕ್ಸ್ಟಾರ್ಷನ್ ಮಾಡಿಬಿಟ್ಟು, ಭ್ರಷ್ಟಾಚಾರ ಮಾಡಿಬಿಟ್ಟು ಆ ಸಿ ಎಮ್ ಅವರು ಜೈಲಿಗೆ ಹೋಗಿ ಬಂದಿದ್ದಾರೆ ಅಂದರೆ ಇದು ಗಂಭೀರ ಅಲ್ವಾ? ಇಲ್ಲಿ ನೋಡೋಣ, ಅದು ನನಗೆ ಗೊತ್ತಿಲ್ಲ, ಇವ್ರು ಹೇಳ್ಬೇಕಲ್ಲ, ವಿಜೇಂದ್ರ ಅವರು ಅದಕ್ಕೆ ಉತ್ತರ ಕೊಡಬೇಕು. ಕಾಂಗ್ರೆಸ್ ಯಾಕ್ರಿ ಉತ್ತರ ಕೊಡಬೇಕು ಇದಕ್ಕೆ? ಬಿ ಜೆ ಪಿ ನೋಡಿ, ಸರ್ಕಾರ ನಮ್ದಿದೆ. ಐ ಆಮ್ ಶಾಕ್ಡ್ ಅಟ್ ದ ನೇಚರ್ ಆಫ್ ಅಲಿಗೇಷನ್. ಒಂದು ಸೀನಿಯರ್ ಫಾರ್ಮರ್ ಸೆಂಟ್ರಲ್ ಮಿನಿಸ್ಟರ್ ಆ್ಯಂಡ್ MLA ನೇರವಾಗಿ ಹೇಳ್ತಾರೆ, ನೀವು ಅಧಿಕಾರವನ್ನು ದುರುಪಯೋಗ ಮಾಡ್ಕೊಂಡು ಒಬ್ಬ ಮುಖ್ಯಮಂತ್ರಿಯ ಸಿಗ್ನೇಚರನ್ನು ಸೈನ್ ಮಾಡಿ ನೀನು ಭ್ರಷ್ಟಾಚಾರಕ್ಕೆ ಉಪಯೋಗ ಮಾಡಿದ್ಯಾ, ಎಕ್ಸ್ಟಾರ್ಷನಿಗೆ ಉಪಯೋಗ ಮಾಡಿದ್ದಾರೆ ಅಂದರೆ, ಇನ್ನೂ ಕೂಡ ಅವ್ರ ಪಕ್ಷದಲ್ಲಿ ಉಚ್ಚಾಟನೆ ಮಾಡಿ ಉಚ್ಚಾಟನೆ ಬಿಡ್ರಿ, ನೋಟಿಸು ಕೊಡ್ತಾ ಇಲ್ಲ ಅಂದರೆ ಯಾವ ಹಂತಕ್ಕೆ ಬಂದಿದೆ ನೋಡಿ. ಅವ್ರು ಏನಾದರೂ ಕಿತ್ತಾಡ್ಕೊಳ್ಳಿ, ಬಟ್ ಅಂದರೆ ಜನರಿಗೆ ಮೋಸ ಮಾಡಿದಾರಂತೂ ಕ್ಲಿಯರ್ ಆಯಿತು. ಇದು ಕಾಂಗ್ರೆಸ್ನವ್ರ ಆರೋಪ ಅಲ್ಲ, ಬಿ ಜೆ ಪಿಯವರ ಆರೋಪ. ದೇ ಆರ್ ಟೆಲಿಂಗ್, ಬಿ ಜೆ ಪಿಯವರೇ ಹೇಳ್ತಾ ಇರೋದು ದ್ಯಾಟ್ ದೇರ್ ಬಿ ಜೆ ಪಿ ಪ್ರೆಸಿಡೆಂಟ್ ಈಸ್ ಕರಪ್ಟ್, ಈಸ್ ಇಂಟು ಫೋರ್ಜರಿ ಆ್ಯಂಡ್ ಈಸ್ ಇಂಟು ಎಕ್ಸ್ಟಾರ್ಷನ್.